ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಇವತ್ತು ನಾವು ವಿಟಿಯು ಇಂದ ಬಂದ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಸ್ಪೆಷಲಿ ಈ ಇನ್ಫಾರ್ಮೇಶನ್ ರಿಲೇಟಿವ್ ಸ್ಕೀಮ್ 8 ಸೆಮಿಸ್ಟರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಕೊನೆವರೆಗೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಆ ಒಂದು ರೀಸನ್ಗೋಸ್ಕರ ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ವಿಟಿಯು PEC ಮತ್ತು OEC ಸಬ್ಜೆಕ್ಟ್ಸ್ ಎಡಿಟ್ ಮಾಡೋಕೆ ಆಪ್ಷನ್ ಓಪನ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ ಆದಷ್ಟು ಬೇಗನೆ ಹೋಗಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅಥವಾ ಚೇಂಜ್ ಮಾಡಬೇಕಿತ್ತಂದ್ರೆ ಇವಾಗಲೇ ಹೋಗಿ ಕರೆಕ್ಟ್ ಮಾಡ್ಕೊಳ್ಳಿ. ಈ ಎಡಿಟ್ ಆಪ್ಷನ್ ವಿಟಿಯು ಪೋರ್ಟಲ್ ಅಲ್ಲಿ ಓಪನ್ ಆಗಿದೆ. ಎಡಿಟ್ ಆಪ್ಷನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 13th ಮಾರ್ಚ್, ಅಂದ್ರೆ ಇವತ್ತು ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th ಮಾರ್ಚ್ 2026. ಅಂದ್ರೆ ಸ್ಟೂಡೆಂಟ್ಸ್ಗೆ ಕೇವಲ 3 days ಟೈಮ್ ಮಾತ್ರ ಇದೆ ಕರೆಕ್ಷನ್ ಮಾಡೋಕೆ. ಅದರಿಂದ ನೀವು ಆಲ್ರೆಡಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಂಡು, ಏನಾದರೂ ಮಿಸ್ಟೇಕ್ಸ್ ಮಾಡಿರ್ಬೋದು ಅಥವಾ ರಾಂಗ್ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿರ್ಬೋದು. ಸೊ ಆ ಒಂದು ರೀಸನ್ಗೋಸ್ಕರ ಇಮಿಡಿಯೇಟ್ ಆಗಿ ನೀವು ಎಡಿಟ್ ಕೂಡ ಮಾಡ್ಕೋಬಹುದು. ಈಗ ಸ್ವಲ್ಪ ಕ್ಲಿಯರ್ ಆಗಿ PEC ಮತ್ತು OEC ಅಂದ್ರೆ ಏನಂತ ನೋಡೋಣ. ಬಹಳ ಸ್ಟೂಡೆಂಟ್ಸ್ಗೆ PEC OEC ಅಂತ ಏನಂದ್ರೆ ಗೊತ್ತೇ ಇಲ್ಲ. PEC ಅಂತಂದ್ರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಂತಂದ್ರೆ ನಿಮ್ಮ ಓನ್ ಬ್ರಾಂಚ್ ಇಂದ ಚೂಸ್ ಮಾಡುವಂತ ಒಂದು ಸಬ್ಜೆಕ್ಟ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ECE ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ. ಸೊ PEC ಸಬ್ಜೆಕ್ಟ್ ECE ಡಿಪಾರ್ಟ್ಮೆಂಟ್ ಇಂದಾನೆ ಇರುತ್ತೆ. ಅಂದ್ರೆ ನಿಮ್ಮ ಬ್ರಾಂಚ್ ಇಂದ ರಿಲೇಟೆಡ್ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ OEC ಸಬ್ಜೆಕ್ಟ್ ಅಂದ್ರೆ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ ಕರಿತೀವಿ ನಾವು. ಸೊ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತಂದ್ರೆ ಬೇರೆ ಬ್ರಾಂಚ್, ಫಾರ್ ಎಕ್ಸಾಂಪಲ್ ನೀವು ECE ಸ್ಟೂಡೆಂಟ್ ಹೌದಾ, ಸೊ ಬೇರೆ ಬ್ರಾಂಚ್ ಅಂದ್ರೆ ಮೆಕ್ಯಾನಿಕಲ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಆ ಒಂದು ಕೋರ್ಸ್ ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ನೀವು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು OEC. PEC OEC ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಇವಾಗ ಇದು ಡಿಸಿಪ್ಲಿನರಿ ಮಲ್ಟಿ ಲರ್ನಿಂಗ್ ಆಪ್ಷನ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋರು ಈ ರೀತಿ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಏನಂತಂದ್ರೆ, PEC ಮತ್ತು OEC ಸಬ್ಜೆಕ್ಟ್ಸ್ ಓವರ್ಲ್ಯಾಪ್ ಆಗಬಾರ್ದು. ಎಸ್ಪೆಷಲಿ ನೀವು ಆನರ್ಸ್ ಡಿಗ್ರಿ ಅಥವಾ ಮೈನರ್ ಡಿಗ್ರಿ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ಅದೇ ಸಬ್ಜೆಕ್ಟ್ PEC ಅಥವಾ OEC ನಲ್ಲಿ ಚೂಸ್ ಮಾಡಕ್ ಆಗಲ್ಲ. ಅದರಿಂದ ಸ್ಟೂಡೆಂಟ್ ಕೇರ್ಫುಲ್ ಆಗಿ ಸಬ್ಜೆಕ್ಟ್ ನ ಚೆಕ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ಕ್ಲಿಯರ್ ಆಗಿ ಹೇಳಿದ್ದೇನಂತಂದ್ರೆ 15th ಮಾರ್ಚ್ 2026 ಆದ್ಮೇಲೆ ಆಪ್ಷನ್ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತೆ ನೀವು ನೆಕ್ಸ್ಟ್ ಎಕ್ಸ್ಟೆಂಡ್ ಡೇಟ್ ಬಿಡ್ತಾರೆ, ಮತ್ತೆ 3 days 5 days 1 day ಆ ರೀತಿ ಇರಲ್ಲ, ಇದೇ ಲಾಸ್ಟ್ ಆಗಿರುತ್ತೆ. ಮತ್ತೆ ಮೆಂಟರ್ಸ್ ಮತ್ತು ಫ್ಯಾಕಲ್ಟಿ ಕೋಆರ್ಡಿನೇಟ್ಸ್ ಇರ್ತಾರಲ್ಲ, ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ಬೇಕಂತ ವಿಡಿಯೋ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಡೌಟ್ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಮೆಂಟರ್ಸ್ ಅಥವಾ ಫ್ಯಾಕಲ್ಟಿನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ಸರ್ಕ್ಯುಲರ್ ಅಲ್ಲಿ ವಿಟಿಯು ಅಫಿಲಿಯೇಟೆಡ್ ಕಾಲೇಜ್ಗೆ ಅಪ್ಲೈ ಆಗುತ್ತೆ. ಆಟೋನಮಸ್ ಆಗಿರ್ಬೋದು ಅಥವಾ ನಾನ್ ಆಟೋನಮಸ್ ಕಾಲೇಜ್ ಆಗಿರ್ಬೋದು, ಎಲ್ಲ ಸ್ಟೂಡೆಂಟ್ಸ್ಗೆ ಈ ರೂಲ್ ಅಪ್ಲೈ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಆದಷ್ಟು ಬೇಗನೆ ಈ ಒಂದು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ PEC OEC ಅಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ 15th ನೆನಪಿರಲಿ. ಅಂಡ್ ಈ ಒಂದು ಇನ್ಫಾರ್ಮೇಶನ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.